ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಕುರುಕ್ಷೇತ್ರದ 18ನೇ ದಿನದ ರಾತ್ರಿ ಹೇಗಿತ್ತು ಎನ್ನುವ ಕುರಿತು ತಮಗೆಲ್ಲರಿಗೂ ಎಳೆಯಾಗಿ ಬಿಚ್ಚಿಡಲು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿ ಮಹಾಭಾರತದ 18 ದಿನಗಳ ಯುದ್ಧದ ಭೀಕರತೆ ಸಾಕಷ್ಟು ಜನರಿಗೆ ಅರಿವಿರಬಹುದು. ಯುದ್ಧ ಕೊನೆಯಾಗಲು 18 ದಿನಗಳ ಸುದೀರ್ಘ ದಿನಗಳು ಬೇಕಾದವು. 18 ದಿನಗಳ ಭೀಕರ ಯುದ್ಧವನ್ನು ನೋಡಿದ ಕುರುಕ್ಷೇತ್ರ ರಣಭೂಮಿ 18ನೇ ದಿನದ ಕರಾಳ ರಾತ್ರಿಯನ್ನು ಎದುರಿಸಲು ಕತ್ತಲು ಕೂಡ ಭಯಪಡುವ ಹಾಗಿತ್ತು. ಲಕ್ಷಾಂತರ ಸೈನಿಕರು ತಮ್ಮ ಕುಟುಂಬವನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ಅಶ್ವಗಳು, ಆನೆಗಳು ದುಪ್ಪನೆ ನೆಲಕ್ಕೆ ಬಿದ್ದು ಅಸುನೀಗಿವೆ. ಭೀಷ್ಮ, ದ್ರೋಣರಂಥ ಘಟಾನುಘಟಿ ಶ್ರೇಷ್ಠರು ರಣಭೂಮಿಯಲ್ಲಿ ಅಸುನೀಗಿದ್ದಾರೆ. ಪ್ರತಿಯೊಂದು ಯುದ್ಧವೂ ಕೂಡ ಯುದ್ಧವನ್ನು ಕೊನೆ ಕಾಣಿಸುವ ಅನಿವಾರ್ಯ ಸಂಕಟ ಎಂದೇ ಭಾವಿಸುತ್ತೇನೆ. ಕುರುಕ್ಷೇತ್ರ ಯುದ್ಧವು ಒಂದು ದುರಂತ. ಅನ್ಯಾಯ, ಕ್ರೌರ್ಯ, ಅವಿವೇಕ, ವಿಧಿ, ಸರ್ವ ವಿಫಲತೆಯೇ ಮತ್ತು ಈ ಸಾವು ನೋವೇ ಕುರುಕ್ಷೇತ್ರದ ಪ್ರತಿಮೆ. ಯುದ್ಧದ ಕೊನೆಯ ದಿನ ಸಾಯಂಕಾಲ ವೈಶಂಪಾಯನ ಸರೋವರದ ತಡದಲ್ಲಿ ನಡೆದ ಭೀಕರ ಗದಾಯುದ್ಧದಲ್ಲಿ ತೊಡೆಮುರಿದು ಅಗಾಧ ನೋವಿನಲ್ಲಿ ಜವರಾಯನ ನಿರೀಕ್ಷೆಯಲ್ಲಿ ದುರ್ಯೋಧನ ಜಾರುತ್ತಿದ್ದಾನೆ. ಇದೇ ರಾತ್ರಿ ದ್ವಾಪರ ಯುಗವು ಮುಕ್ತಾಯಗೊಂಡು ಕಲಿಯುಗ ಶುರುವಾಗುತ್ತಿದೆ. ಭಾರತ ಯುದ್ಧ ಭೂಮಿ ಮತ್ತೆ ಸುಖ ಸಂಪನ್ನತೆ ಶ್ರೇಷ್ಠರ ಕಂಡಿದ್ದ ದ್ವಾಪರನು ಶ್ರೇಷ್ಠರೆಲ್ಲ ಅಸುನೀಗಿರುವುದನ್ನು ಕಂಡು ದುಃಖದಿಂದ ಶೋಕಿಸುತ್ತಿದ್ದಾನೆ. ದ್ವಾಪರನ ಬೆನ್ನು ಹಿಂದೆಯೇ ಕಲಿಯು ಬಂದು ದ್ವಾಪರನ ಸಮಾಧಾನಿಸಿ ದ್ವಾಪರನಿಗೆ ಬೀಳ್ಕೊಟ್ಕೊಡುತ್ತಾ ಕತ್ತಲೆಯಲ್ಲಿ ಮರೆಯಾಗುತ್ತಿದ್ದಾರೆ. ಕತ್ತಲೆಯ ರಾತ್ರಿಯಲ್ಲಿ ಯಮಲೋಕದ ಕಿಂಕರನು ಗೀರ್ವಾಣ, ನೀಲಾಕ್ಷ ಮತ್ತು ಚಾಣೂರನು ಕೌರವೇಂದ್ರನನ್ನ ಹುಡುಕುತ್ತಾ ಹೆಣಗಳ ರಾಶಿಯ ಬೇರ್ಪಡಿಸಿ ಕಿತ್ತೆಸೆದು ಕೌರವೇಂದ್ರನನ್ನ ಹುಡುಕುತ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡ ತಪ್ಪಲಿ ತಾಯಿಗಳು, ಗಂಡನನ್ನ ಕಳೆದುಕೊಂಡ ನೋವಿನ ಭಾವಸಾಗರದಲ್ಲಿ ಮುಳುಗಿರುವ ಪತ್ನಿಯರು, ರೋಧಿಸುತ್ತಿರುವವರು ಒಬ್ಬರ ಇಬ್ಬರ, ಸಮಾಧಾನ ಮಾಡುವವರು ಕಾಣುತ್ತಿಲ್ಲ. ಶ್ರೀಕೃಷ್ಣನು ತನ್ನ ಶ್ರೇಷ್ಠ ಭಕ್ತ ವಿದುರನ ಜೊತೆ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ಕೃಷ್ಣನಿಗೆ ಭಾರವಾದ ಮನಸ್ಸಿದೆ. ಸುಮ್ಮನೆ ಮೆಲ್ಲನೆ ಉಸಿರು ಬಿಟ್ಟ ಕೃಷ್ಣನು ವಿದುರನ ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿದ್ದಂತಹ ಎಲ್ಲರಿಗೂ ಮೋಕ್ಷ ನೀಡುತ್ತಾ ಕಣ್ಮರೆಯಾದರು. ಸಂಜಯನು ಧೃತರಾಷ್ಟ್ರ ಮತ್ತು ಗಾಂಧಾರಿ ಜೊತೆ ಯುದ್ಧಭೂಮಿಗೆ ಬಂದಿದ್ದಾರೆ. ಸ್ಮಶಾನ ಮೌನವಾಗಿರುವ ಯುದ್ಧಭೂಮಿ ಕಂಡ ಸಂಜಯನಿಗೆ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಹೇಗೆ ಅರ್ಥೈಸುವುದು ಎಂದು ಭಾವುಕನಾಗಿ ಸೋತು ಹೋಗಿದ್ದಾನೆ. ತನ್ನ ಕಂದನನ್ನು ಕಳೆದುಕೊಂಡ ಗಾಂಧಾರಿಯು ಯಾವ ತಪ್ಪಿಗಾಗಿ ಈ ಶಿಕ್ಷೆಯೆಂದು ಭೂಮಿ ಆಕಾಶ ಒಂದಾಗುವ ಹಾಗೆ ರೋಧಿಸುತ್ತಿದ್ದಾಳೆ. ಪತಿದೇವ ದುರ್ಯೋಧನನನ್ನು ಕಳೆದುಕೊಂಡಿರುವ ಭಾನುಮತಿಯು ದಿಕ್ಕುದೆಸೆಯಿಲ್ಲದ ಅನಾಥಳಾಗಿ ಸೋತು ಹೋದ ಹಾಗೆ ಸಖಿಯ ಜೊತೆ ಕಣ್ಮರೆಯಾಗಿದ್ದಾಳೆ. ಕುರುಕ್ಷೇತ್ರ ಭೂಮಿಗೆ ಬಂದ ಪಾಂಡವ ಶ್ರೇಷ್ಠರು ಒಬ್ಬೊಬ್ಬ ಪಾಂಡವನ ಮನಸ್ಥಿತಿ ಕೂಡ ಭಿನ್ನವಾಗಿತ್ತು. ಧರ್ಮರಾಯನ ಮನಸ್ಥಿತಿ ಯುದ್ಧ ಯಾವ ಪುರುಷಾರ್ಥಕ್ಕೆ ಮಾಡಿತ್ತು, ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವ ಅಜ್ಞಾತ ಸ್ಥಿತಿಯಲ್ಲಿ ಕಾಣುತ್ತಿದ್ದ. ಕೃಷ್ಣೆ ಮತ್ತು ಭೀಮಾರ್ಜುನ, ನಕುಲ ಸಹದೇವನ ತುಟಿಗಳ ಸನ್ನೆಯಲ್ಲಿ ಗೆಲುವಿನ ನಗುವು ಕಾಣುತ್ತಿತ್ತು. ವೀಕ್ಷಕರೇ, ಇದಾಗಿತ್ತು ಮಹಾಭಾರತದ 18 ದಿನಗಳ ಕುರುಕ್ಷೇತ್ರ ಯುದ್ಧದ 18ನೇ ದಿನದ ಕರಾಳ ರಾತ್ರಿಯ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.